ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನನಗೆ ಕಮೆಂಟ್ ಬಂದಿತ್ತು, ಹಾಗೆ ಫೋನ್ಗಳು ಬಂದಿದ್ವು. ಏನಂತಂದರೆ ಇವತ್ತಿನ ವಿಡಿಯೋದಲ್ಲಿ ಆ ಟಾಪಿಕ್ ಬಗ್ಗೆನೇ ಮಾತಾಡ್ತೀನಿ. ಅಕ್ಕ, ನೀವು ಯಾಸ್ಮಿನ್ ಕೆಲಸದಿಂದ ಹೋದ್ಮೇಲೆ ಹೇಗೆ ಕೆಲಸ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಮನೆ ಮೇಂಟೈನ್ ಮಾಡ್ಕೊಳ್ತಿದ್ದೀರಾ, ಹಾಗೆ ನಿಮ್ಮ ಯೂಟ್ಯೂಬ್ ವೀಡಿಯೋಸು ಯಾವ ರೀತಿ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಕ್ಕ ಅಂತ ಹೇಳಿದ್ರು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆಲ್ಲ ಯಾಸ್ಮಿನ್ ಹೋದ್ರ ಮೇಲೆ ನನ್ನ ಕೆಲಸಗಳು ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ಯಾಸ್ಮಿನ್ ಬರೋದಕ್ಕಿಂತ ಮುಂಚೆ ನಾನು ಒಂದು ಬೇರೆ ರೀತಿಯೇ ಇದ್ದೆ. ಯಾಸ್ಮಿನ್ ಬಂದ ಮೇಲೆ ಸ್ವಲ್ಪ ಚೇಂಜಸ್ ಆದೆ. ಏನೆಲ್ಲ ಚೇಂಜಸ್ಸು, ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟು ಯಾಸ್ಮಿನ್ ಬರೋ ಟೈಮಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ. ನನ್ನ ಹತ್ರ 30 ಜನ ಟೈಲರಿಂಗ್ ಕ್ಲಾಸಿಗೆ ಬರ್ತಾಯಿದ್ರು. ಅದಕ್ಕಿಂತ ಮುಂಚೆ ನಾನು ಒಬ್ಬಳೇ ಬಟ್ಟೆನ ಮೇಂಟೈನ್ ಮಾಡ್ತಿದ್ದೆ, ಅಂದರೆ ಸ್ಟಿಚ್ ಮಾಡಿ ಕೊಡ್ತಿದ್ದೆ. ಸೀಸನ್ ಇರಲಿ ಅನ್ಸೀಸನ್ ಇರಲಿ ಬ್ಯಾಲೆನ್ಸಿಂಗ್ ಆಗಿ ನಾನು ಸ್ಟಿಚಿಂಗ್ ಮಾಡಿಕೊಡ್ತಿದ್ದೆ. ಒಬ್ಬಳದೇ ಕಟ್ಟಿಂಗು, ಒಬ್ಬಳದೇ ಸ್ಟಿಚಿಂಗು. ಆವಾಗ ಈಗಿನ ಥರ ರೆಡಿ ಹುಕ್ಸನ್ನು ಹಚ್ಚುತ್ತಿರಲಿಲ್ಲ, ಕೈಯಿಂದ ಹುಕ್ಸ್ ಬೇರೆ ಹಚ್ಚಬೇಕಿತ್ತು. ಹುಕ್ಸನ್ನು ಸಹಿತ ಹಚ್ಚುತ್ತಿದ್ದೆ. ಯೂಟ್ಯೂಬ್ ಚಾನಲ್ ಮಾಡಿ ನಾನು ಟೈಲರಿಂಗ್ ಕ್ಲಾಸ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಕಟ್ಟಿಂಗು ಸ್ಟಿಚಿಂಗು ಸ್ವಲ್ಪ ಕಷ್ಟನೇ ಆಯಿತು. ಆಗ ಯಾಸ್ಮಿನ್ ಬಂದಳು, ಆಗ ಅವಳನ್ನು ನಾನು ಸೇರಿಸ್ಕೊಂಡೆ. ಹಾಗೆಯೇ ಫ್ರೆಂಡ್ಸ್, ಯಾಸ್ಮಿನ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಇವತ್ತಿಗೂ ಒಂದು ಅವಳಿಗೆ ಆನಂದಪುರದಲ್ಲಿ ಹೆಸರಿದೆ. ಈಗಲೂ ಸಹಿತ ಅವಳಿಗೆ ಕಸ್ಟಮರ್ ಇದ್ದಾರೆ. ಹಾಗೆಯೇ ನನ್ನ ಹತ್ರ ಬಂದಮೇಲೆ ತುಂಬ ಚೆನ್ನಾಗಿ ಬಟ್ಟೆ ಹೊಲಿಯೋದು ಕಲಿತ್ಲು. ಜಾಕ್ ಮಿಷನ್ ನಾನು ಕೊಡಿಸ್ದೆ. ನಂತರ ಕೆಲಸ ಮಾಡಿಬಿಟ್ಟು ಜಾಕ್ ಮಿಷನ್ ದುಡ್ಡನ್ನು ತೀರಿಸಿದ್ಲು. ಕೊನೆಗೆ ಅವಳು ಸ್ವಂತ ಜಾಕ್ ಮಿಷನ್ ಆಗಿ ಮಾಡಿಕೊಂಡ್ಳು. ಈ ರೀತಿ ಸ್ವಲ್ಪ ಕಷ್ಟಪಟ್ಟಿದ್ದಾಳೆ. ಈಗ ನಾವು ಯಾರಿಗೆ ಏನೇ ಹೇಳ್ಕೊಟ್ರು ಅವ್ರು ಕಷ್ಟಪಟ್ಟರೆ ಮಾತ್ರ ಅವರಿಗೆ ಪ್ರತಿಫಲ ಸಿಗತ್ತೆ. ಆದ್ದರಿಂದ ನನಗೆ ಕೇಳಿದ್ರಲ್ವ ಕ್ವಶನ್ನು, ನೀವು ಯಾಸ್ಮಿನ್ ಅಕ್ಕ ಇಲ್ಲದೆ ಇರುವಾಗ ಹೇಗೆ ಕೆಲಸಗಳನ್ನು ಮಾಡ್ಕೊಳ್ತೀರಂತ. ಫ್ರೆಂಡ್ಸ್, ಈ ಕೆಲಸಗಳು ಅಂತಂದರೆ ಹೇಗಾಗತ್ತೆ ಅಂತಂದರೆ, ನನಗೆ ಮೊದಲು ನಾನು 10 ಗಂಟೆಗೆ ಮಲ್ಕೊಂಬಿಟ್ಟು, ಎಷ್ಟೇ ಬ್ಯುಸಿ ಕೆಲಸ ಇರಲಿ 10ಕ್ಕೆ ನಾನು ಮಲಗ್ತಿದ್ದೆ. ಅಕಸ್ಮಾತು ಒಂದು ಸ್ವಲ್ಪ ಕಟ್ಟಿಂಗ್ ಏನಾದರೂ ಇತ್ತು ಅಂದರೆ ಸ್ವಲ್ಪ 11 ಗಂಟೆ 11:30 ತನಕ ಕಟ್ಟಿಂಗ್ ಮಾಡಿ 11 ಗಂಟೆ 11:30 ನಂತರ ನಿದ್ದೆ ಮಾಡಿಬಿಡ್ತಿದ್ದೆ. ಈಗ ಸ್ವಲ್ಪ ನಮ್ಮ ಮನೆಯವರು ಬರೋದೇ ಲೇಟ್, 11 ಗಂಟೆ ಆಗುತ್ತೆ. ಅವರು ಊಟ ಮತ್ತು ನಾವು ಎಲ್ಲ ಕ್ಲೀನಿಂಗ್ ಅಂತೇಳಿ ಎಲ್ಲ ಮಾಡಿ ಮಲಗೋದೆ 12 ಗಂಟೆ ಅಂತೂ ಪಕ್ಕಾ. ದಿನ 12 ಗಂಟೆಗೆ ಮಲ್ಕೊಳ್ಳೋದಾಗತ್ತೆ. ಹಾಗಾಗಿ ನನಗೆ ಇಡೀ ದಿನ ಕೆಲಸ ಮಾಡಿರ್ತೀನಿ. ರಾತ್ರಿ 12 ಗಂಟೆಗೆ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಆಯಾಸ ಅನ್ನೋದೇ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ನನಗೆ ಸ್ವಲ್ಪ ಬೇಗನೆ ಏಳೋಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ 6 ಗಂಟೆಗೆ ಹೇಳ್ತೀನಿ. 6 ಗಂಟೆಗೆ ಎದ್ದುಬಿಟ್ಟು ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ತೀನಿ. ತುಂಬ ಕಡಿಮೆ, ವಾರದಲ್ಲಿ ಅಥವಾ 15 ದಿನಕ್ಕೆ ಒಂದು ದಿವಸ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಮಧ್ಯಾಹ್ನದವರೆಗೂ ನನಗೆ ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅದರಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ಬಟ್ಟೆ ಸೇಲ್ ಮಾಡ್ತಾಯಿದ್ದೀನಲ್ವ, ಬಟ್ಟೆ ಸೇಲ್ ಮಾಡೋದು, ಬಟ್ಟೆ ನೋಡೋಕ್ಕೆ ಬಂದರು ಅಂದರೆ ನೀವು ನಂಬಲ್ಲ, ಅಂಗಡಿಯಲ್ಲಾದರೆ ಆ ರೀತಿ ಮಾಡ್ತಾರೋ ಇಲ್ಲೋ ಕಸ್ಟಮರು. ಮನೇಲಿ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ ಅಷ್ಟು ಬಟ್ಟೆನ ನೋಡ್ತಾರೆ, ನನ್ನ ಹತ್ರ ಇರೋ ಬಟ್ಟೆನೆಲ್ಲ ನೋಡ್ತಾರೆ. ಅವರು ತೆಗೆಸ್ಬಿಟ್ಟು ನೋಡೋ ರೇಂಜಿಗೆ ಇವರೇನು ಒಂದು 5,000 ರೂಪಾಯಿ ಮೇಲೇ ವ್ಯಾಪಾರ ಮಾಡ್ತಾರೇನೋ ಅನ್ಬೇಕು. ಲಾಸ್ಟಿಗೆ ತಗೊಳ್ಳೋದು 1 ಅಥವಾ 2 ಆಗಿರುತ್ತೆ. ಆದರೂ ಪರವಾಗಿಲ್ಲ, ನಮಗೆ ಅಂಗಡಿ ಬಾಡಿಗೆ ಕಟ್ಟದೆ ಮನೆಯಲ್ಲಿ ನಾವು ಸೇಲ್ ಮಾಡ್ತಾಯಿದ್ದೀವಿ, ಹೋದಷ್ಟು ಆಯಿತು ಅಂತೇಳ್ಬಿಟ್ಟು ಈ ಟೈಲರಿಂಗ್ ಜೊತೆಗೆ ಸೈಡ್ ಬಿಸ್ನೆಸ್ ಆಗಿ ನಾನು ತಗೊಂಡಿದ್ದೀನಿ. ಅದು ನನಗೆ ಬೇಜಾರಿಲ್ಲ. ಎಷ್ಟು ಬಟ್ಟೆ ಹೋದ್ರೂ ನನಗೆ ಯಾವತ್ತೂ ಏನು ಅನಿಸಿಲ್ಲ. ಯಾಕಂದರೆ ಇದ್ರ ಜೊತೆಗಿರಲಿ ಅಂತೇಳಿ ನಾನು ಶುರು ಮಾಡಿರೋದು. ಹಾಗೆ ನಂಗೆ ಒಬ್ಬರು ಹೇಳಿದ್ರು, ಅಕ್ಕ ನಿಮ್ಮ ಥರನೇ ನಾನು ಸಹ ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ದೀನಿ ಟೈಲರಿಂಗ್ ಜೊತೆಗೆ ಅಂತೇಳಿ. ತುಂಬ ಖುಷಿ ಆಯಿತು. ಹಾಗೆ ಫ್ರೆಂಡ್ಸ್, ನಾನು ಪೋಟ್ಲಿ ಕೊಡ್ತಾ ಇದ್ದೀನಲ್ವ ನಿಮ್ಮ ಕೆಲಸದೆಲ್ಲ ಏಳಿಗೆಗೋಸ್ಕರ. ತುಂಬ ಜನ ಟೈಲರ್ಸ್ ತೊಗೊಂಡ್ಬಿಟ್ರು. ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಫ್ಯಾನ್ಸ್ ಆದವರಂತೂ ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ. ನಾನು ಕೊಡ್ತೀನಿ ಈ ಥರ ಒಂದು ನಿಮ್ಮ ಬಿಸ್ನೆಸ್ಸಿಗೆ ಇಂಪ್ರೂವ್ಮೆಂಟಿಗೆ ಪೋಟ್ಲಿ ತಗೊಳ್ಳಿ ಅಂತೇಳಿ ಒಂದೇ ಒಂದು ವಿಡಿಯೋ ಹಾಕಿದ್ದಕ್ಕೆ ಅದೆಷ್ಟು ರೆಸ್ಪಾನ್ಸ್ ಬಂತು, ಎಷ್ಟು ನನಗೆ ಫೋನ್ ಮಾಡಿ ಪೋಟ್ಲಿಯನ್ನು ತಗೊಂಡ್ರು ಅಂದರೆ ಅವರೆಲ್ಲರ ಒಂದು ಪ್ರೀತಿಗೆ ನಾನು ಆಭಾರಿ ಅಂತ ಹೇಳ್ತೀನಿ. ಯಾಕಂದರೆ ನಂಬಿಕೆ ಬೇಕು. ನಮ್ಗೆ ಯಾರೋ ಒಬ್ಬರು ಏನೋ ಕೊಡ್ತಾರೆ ನಮ್ಮ ಒಳ್ಳೇದಾಗಕ್ಕೆ ಅಂತ ಹೇಳಿದ್ರೆ ನಂಬಿಕೆ ಮುಖ್ಯ. ಆ ಥರ ತುಂಬ ಜನ ತಗೊಂಡ್ರು. ಹಾಗೆಯೇ ಫ್ರೆಂಡ್ಸ್, ಯಾಸ್ಮಿನು ಮುಸ್ಲಿಂ ಆಗಿದ್ದರೂ ಸಹಿತ ನಮ್ಮಗಳ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು 2-2.5 ವರ್ಷ ಕೆಲಸ ಮಾಡಿದ್ಲು. ಆದರೆ ನನಗೆ ಒಂದು ಗ್ಯಾರಂಟಿ ಇತ್ತು, ಈಗ ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ನಮ್ಮ ಮನೆಗೆ ಬರುವಾಗ ಇವಳು ಮದುವೆಯಾಗಿ ಹೋಗ್ತಾಳೆ. ಆಗ ನಾನು ಯಾಸ್ಮಿನ್ ಇಲ್ಲ ಅಂತೇಳ್ಬಿಟ್ಟು ನನ್ನ ಕೆಲಸದಲ್ಲಿ ಸ್ಲೋ ಆಗಬಾರ್ದು. ನಾನು ಯಾಸ್ಮಿನ್ ಇದ್ದಾಗ್ಲೂ ಕೆಲಸ ಇದೇ ರೀತಿ ಮಾಡ್ತಾ ಇರಬೇಕು. ಯಾಸ್ಮಿನ್ ಮದುವೆ ಮಾಡ್ಕೊಂಡು ಹೋದ್ಮೇಲೂ ನನ್ನ ಕೆಲಸ ಸ್ಪೀಡಾಗೇ ಇರಬೇಕು. ಅದಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತೇಳಿ ನನಗೆ ಅನ್ನಿಸ್ತು. ಯಾಕಂದರೆ ನಾವು ಎಲ್ಲ ಕೆಲಸದವರಿಗೆ ಡಿಪೆಂಡ್ ಆಗಿರಬಾರ್ದು. ಅವರಿಲ್ಲ ಅಂದ್ರೂ ಸಹಿತ ನಾವು ಯಾವುದೇ ಅಂಜಿಕೆ ಅಥವಾ ಯಾವುದೇ ಥರ ನಮಗೆ ಬೇಜಾರಿಲ್ಲದೇ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೇಕು. ನಾವು ಸಹಿತ ಓನರ್ ಆಗಿರಬಾರ್ದು, ನಾವು ಸಹಿತ ಎಲ್ಲ ಕೆಲಸಗಳನ್ನು ಮಾಡೋ ಅಂಥವ್ರಾಗಿರಬೇಕು ಅಲ್ವಾ. ನಮಗೆ ಹೆವಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು
ಕೆಲಸಗಾರನ ಇಟ್ಕೊಳ್ತೀವಿ. ಅಕಸ್ಮಾತ್ ಅವರು ರಜೆ ಮಾಡಿದ್ರೆ ನಾವೇ ಆ ಕೆಲಸನ ಮಾಡಿ ಕೊಡೋ ಅಷ್ಟು ನಮಗೆ ಇರಬೇಕು. ಟೈಲರಿಂಗ್ ಆಗಿರ್ಬೋದು, ಯಾವ ಕೆಲಸ ಆದರೂ ಅಷ್ಟೇ, ನಾವು ಕೆಲಸಗಾರರಿಗೆ ತುಂಬ ಡಿಪೆಂಡ್ ಆಗಿರಬಾರ್ದು, ಆಯಿತಾ. ಹಾಗಾಗಿ ನಾನು ಏನು ಮಾಡಿದೆ, ನನ್ನ ಕೆಲಸನ ಬಿಟ್ಟಿಲ್ಲ. ಯಾಸ್ಮಿನ್ ಬಂದರೂ ನಾನು ಸ್ಟಿಚ್ ಮಾಡ್ತಿದ್ದೆ, ಯಾಸ್ಮಿನ್ ಬರದೇ ಇದ್ದರೂ ಸ್ಟಿಚ್ ಮಾಡ್ತಿದ್ದೆ. ನಾನು ಟೈಲರಿಂಗ್ ಕ್ಲಾಸು ಯಾಸ್ಮಿನ್ ಬಂದು 1 ವರ್ಷ ಕರೆಕ್ಟಾಗಿ ಟೈಲರಿಂಗ್ ಕ್ಲಾಸ್ ಮಾಡಿದೆ. ನಂತರ ನನಗೆ ವಾಯ್ಸ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ, ಅಂದರೆ ಇಡೀ ದಿನ ಮಾತಾಡಿ ಮತ್ತು ಯೂಟ್ಯೂಬ್ಗೆಲ್ಲ ನಾನು ವಾಯ್ಸ್ ಕೊಡಬೇಕಿತ್ತಲ್ವ, ಹಾಗಾಗಿ ವಾಯ್ಸು ನಂದು ಒಡೆದೋಗ್ತಿತ್ತು. ಆ ಥರ ಆದಾಗ ನನಗೆ ಯೂಟ್ಯೂಬ್ ಕಡೆನೂ ಜಾಸ್ತಿ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ, ನನಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆನೂ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಆಗ ನನಗೆ ಯೂಟ್ಯೂಬ್ ಚಾನಲ್ ಅಂತೂ ಬಿಡೋ ಮನಸ್ಸಿರಲಿಲ್ಲ. ಅದರಿಂದ ನಾನು ಏನು ಮಾಡಿದೆ ಅಂದರೆ, ನೆಕ್ಸ್ಟು ನಾನು ಟೈಲರಿಂಗ್ ಕ್ಲಾಸನ್ನು ಎಂಡ್ ಮಾಡಿದೆ, ಯೂಟ್ಯೂಬ್ ಚಾನಲು ಮತ್ತು ಸ್ಟಿಚ್ಚಿಂಗಿಗೆ ಹೋದೆ. ಹಾಗಾಗಿ ಫ್ರೆಂಡ್ಸ್, ನನ್ನ 2 ಆಪ್ಷನಲ್ಲಿ ಯೂಟ್ಯೂಬ್ ಚಾನಲ್ ಬಂದರೆ ನಾನು ಆರಿಸ್ಕೊಳ್ಳೋದೇ ಯೂಟ್ಯೂಬ್ ಚಾನಲ್. ಈಗಲೂ ಅಷ್ಟೇ ನನಗೆ ಎಷ್ಟೊಂದು ಬಟ್ಟೆಗಳು ಫೋನ್ ಮಾಡ್ತಾರೆ, ಕೊಡ್ತೀನಿ ಅಂತಾರೆ. ಆದರೆ ನನಗೆ ವಿಡಿಯೋ ಹಾಕಬೇಕನ್ನೋ ಉದ್ದೇಶದಿಂದ ನನಗೆ ಎಷ್ಟು ಬಟ್ಟೆ ಹೊಲಿಯೋಕ್ಕಾಗುತ್ತೋ ಅಷ್ಟು ಬಟ್ಟೆ ಅಷ್ಟೇ ಇಸ್ಕೊಂಡು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ. ಹಾಗೆಯೇ ನನ್ನ ವೀಡಿಯೋಸ್ ನೋಡಿದ್ದೀನಿ, ಎಷ್ಟೊಂದು ಮೋಟಿವೇಟ್ ಆಗಿದೆ ಅಕ್ಕ ನಿಮ್ಮ ವಿಡಿಯೋ ನೋಡಿ ಅಂತೇಳಿ ನನಗೆ ಕಮೆಂಟ್ ಮಾಡೋರು ಅಥವಾ ಕಾಲ್ ಮಾಡಿ ಹೇಳೋರು ತುಂಬ ಜನ. ಈಗಂತೂ ನಂಬರ್ ಸಿಕ್ಕಿದ ಮೇಲಂತೂ ಅದೆಷ್ಟು ಚೆನ್ನಾಗಿ ನಾನು ಮಾತಾಡಿಸ್ತಾರೆ ಅಂದರೆ, ನನ್ನ ಫ್ಯಾನ್ಸ್ ಇಷ್ಟರ ಮಟ್ಟಿಗೆ ಇದ್ದಾರಾ ಅಂತ ಅನಿಸುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ಯಾರನ್ನೇ ಕೆಲಸಕ್ಕೆ ಕರ್ಕೊಳ್ಳಿ ಅಥವಾ ಹೆಲ್ಪರ್ ಕರ್ಕೊಳ್ಳಿ, ಅವರಿಗೆ ಫುಲ್ಲು ಡಿಪೆಂಡ್ ಆಗಬೇಡಿ. ಅವರು ಇರೋ ತನಕ ನಮ್ಮ ಜೊತೆಗೆ ಮಾಡ್ತಾರೆ. ಅಕಸ್ಮಾತು ಈಗ ಹೆಂಗಂದರೆ, ಯಾಸ್ಮಿನ್ ಇರೋ ತನಕ ನನ್ನ ಜೊತೆಗೆ ಚೆನ್ನಾಗೇ ಇದ್ಲು. ಆದರೆ ಈ ಟೈಲರಿಂಗ್ ಕೆಲಸದಲ್ಲಿ ಹಾಗಾಗಲ್ಲ. ನಮ್ಮ ಜೊತೆಗೆ ಬರ್ತಾರೆ, ಸೇರ್ಕೊಳ್ತಾರೆ. ಚೆನ್ನಾಗಿ ಕೆಲಸ ಕಲ್ತ ಮೇಲೆ ನಮಗೆ ಹೇಳ್ದೆ ಕೇಳ್ದೇ ಅವರು ಹೋಗ್ಬಿಡ್ತಾರೆ. ಈ ರೀತಿ ಇರುತ್ತಲ್ವ. ಹಾಗಾಗಿ ನಾವು ಯಾವತ್ತೂ ಕೆಲಸ ಮಾಡೋದನ್ನು ನಿಲ್ಲಿಸಬಾರ್ದು. ನಾನು ಫ್ರೆಂಡ್ಸ್, ಈಗ ಯಾಸ್ಮಿನ್ ಇಲ್ಲ ಅಂಥೇಳಿ ನೆನಪಾಗತ್ತೆ, ಅವಳು ಇದ್ದಾಗ ನಾವು ಮಾತಾಡ್ಕೊಳ್ತಾ ಹೊಲಿತಿದ್ವಿ ಅಥವಾ ಇನ್ನೇನೋ ಶೇರ್ ಮಾಡ್ಕೊಳ್ತಿದ್ವಿ, ಅಥವಾ ಅವಳಿಗೆ ಗೊತ್ತಿರೋದನ್ನು ನನಗೆ ಹೇಳ್ಕೊಡ್ತಿದ್ಲು, ನನಗೆ ಗೊತ್ತಿರೋದನ್ನು ಅವಳಿಗೆ ಹೇಳ್ಕೊಡ್ತಿದ್ದೆ. ಈಗ ಒಬ್ಬಳೇ ಬೇಜಾರು ಅನಿಸುತ್ತೆ. ಆದರೂ ಪರವಾಗಿಲ್ಲ, ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಈಗ ನಾನು ಹೊಸದಾಗಿ ಯಾರನ್ನಾದರೂ ಸೇರಿಸ್ಕೊಂಡೆ ಅಂತಂದರೆ, ಮದುವೆ ಆದವ್ರನ್ನ ಸೇರಿಸ್ಕೊಂಡೆ, ಮಕ್ಕಳು ಫ್ಯಾಮಿಲಿ ಇರೋರನ್ನ ಸೇರಿಸ್ಕೊಂಡೆ ಅಂದರೆ ಅವರಿಗೆ ಮನೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಅದೇ ಅನ್ಮ್ಯಾರಿಡ್ ಸೇರಿಸ್ಕೊಂಡೆ ಅಂತಂದರೆ ಅವರಿಗೆ ಮನೆ ಜವಾಬ್ದಾರಿ ಜಾಸ್ತಿ ಇಲ್ದಿದ್ರು ಮತ್ತೆ ಅವ್ರು ಮದುವೆಯಾಗಿ ಹೋಗ್ತಾರೆ. ಅವ್ರು ಮದುವೆಯಾಗಿ ಹೋದಾಗ ಮತ್ತೆ ನಮ್ಗೆ ಇದೇ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾನು ಯಾರಿಗೂ ಡಿಪೆಂಡ್ ಆಗಬಾರ್ದು. ನನಗೆ ಆಗೋಷ್ಟು ಬಟ್ಟೆನ ನಾನು ಹೊಲಿದು ಕೊಡಬೇಕು. ಕಸ್ಟಮರಿಗೆ ಹೇಳ್ತೀನಿ, ಇಲ್ಲ ನೋಡಿ ಇಷ್ಟು ದಿವಸ ಆಗುತ್ತೆ, ಓಕೆ ಅಂದರೆ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ಅವರು ಆಯಿತು ನೀವೇ ಸ್ಟಿಚ್ ಮಾಡಿ ಅಂತೇಳಿ ಕೊಟ್ಟು ಹೋಗ್ತಾರೆ. ಅವರು ಹೇಳೋ ಡೇಟಿಗಿಂತ 1 ವಾರ ಮುಂಚೆ ಆಮೇಲೆ ಕೊಡಿ ಅಂತೇಳಿ ಹೋಗ್ತಾರೆ. ಈ ರೀತಿ ಫ್ರೆಂಡ್ಸ್, ನಾನು ಹೇಗಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ತೀನಿ. ಹಿಂದಿನ ದಿವಸನೇ ನಾನು ಏನೆಲ್ಲ ಬೇಕು ಟೈಮ್ ಟೇಬಲ್ ಮಾಡಿಕೊಂಡು, ನಾಳೆ ನಾನು ಇದೇ ತಿಂಡಿ ಮಾಡಬೇಕು, ಇಷ್ಟೊತ್ತಿಗೆ ಹೇಳಬೇಕು, ಇದೇ ಥರ ಕೆಲಸಗಳು ಮಾಡಬೇಕು, ಹೀಗೆ ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಹಾಗೆ ವಿಡಿಯೋ ಎಡಿಟ್ ಮಾಡಬೇಕು ಅಂತೇಳೆಲ್ಲ ನಾನು ಲೆಕ್ಕಾಚಾರ ಹಾಕ್ಕೊಳ್ತೀನಿ. ಬಟ್ಟೆ ಹೊಲಿತಾ ಕೂತ್ರೂ ನನ್ನ ಮೈಂಡ್ ಇಲ್ಲ, ಈ ಕೆಲಸಗಳನ್ನು ನಾನು ಮಾಡ್ಕೊಳ್ಬೇಕು, ಇನ್ನು 6 ಗಂಟೆ ಆಯಿತು ಈ ಕೆಲಸ, 7 ಗಂಟೆ ಆಯಿತು ಈ ಕೆಲಸ ಅಂತ ನನ್ನ ಟೈಮ್ ಟೇಬಲ್ ತುಂಬ ಜಾಸ್ತಿ. ನನಗೆ ಟೈಮ್ ತುಂಬಾ ನೋಡ್ತೀನಿ. ನಾನು ಎದುರುಗಡೆನೇ ಗಡಿಯಾರ ಇರಬೇಕು. ನಾನು ತುಂಬಾ ಟೈಮನ್ನು ಫಾಲೋ ಮಾಡ್ತೀನಿ. ಹಾಗಾಗಿ ನನಗೆ ಯಾಸ್ಮಿನ್ ಇರುವಾಗಲೇ ನಾನು ಯಾಸ್ಮಿನ್ಗೆ ಫುಲ್ಲು ಡಿಪೆಂಡ್ ಆಗೋದಕ್ಕೆ ಹೋಗಿಲ್ಲ. ಮತ್ತು ಹೇಗಂದರೆ, ಯಾಸ್ಮಿನು ಅವಳಿಗೆ ಬರೋ ಬಟ್ಟೆಗಳನ್ನು ಸಹಿತ ನಮ್ಮನೆಗೆ ತಂದು ಹೊಲಿತಿದ್ಲು. ನಾನು ಅವಳನ್ನ ಹೇಗಂದರೆ, ನಮ್ಮನೆಗೆ ಯಾಸ್ಮಿನ್ ಮಿಷನ್ ಇತ್ತು, ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರಿ. ಆದರೆ ಹೆಚ್ಚು ಈಗೀಗ 1.5 ವರ್ಷದಿಂದ ಯಾಸ್ಮಿನ್ ಬಟ್ಟೆನೇ ಜಾಸ್ತಿ ಹೊಲಿತಾ ಇದ್ದಿದ್ದರಿಂದ ನಾನು ಅವಳಿಗೆ ನನ್ನ ಬಟ್ಟೆಗಳಲ್ಲಿ ನನಗೇನಾದರೂ ತುಂಬ ಎಮರ್ಜೆನ್ಸಿ ಎಲ್ಲೋ ಊರಿಗೆ ಹೋಗಬೇಕಿತ್ತು ಅಥವಾ ನನಗೇನೋ ಹಬ್ಬ ಫಂಕ್ಷನ್ಗಳು ಆಗೋದಿಲ್ಲ ಅಂದರೆ ಆ ಬಟ್ಟೆಗಳನ್ನು ಕಟ್ ಮಾಡಿಕೊಡ್ತಿದ್ದೆ. ತುಂಬ ಅಷ್ಟು ಬಟ್ಟೆಗಳನ್ನು ಅವಳು ಒಬ್ಬರು ಟೈಲರು ಬಟ್ಟೆ ಕೊಡೋರು, ಅವ್ರ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾಯಿದ್ಲು. ನನಗೆ ಜೊತೆಗೊಬ್ಬರು ಇರ್ತಾರಲ್ಲ ನನ್ನ ಜೊತೆಗೆ ಇಡೀ ದಿನ, ಬೇಜಾರಾಗಲಿ ಹೇಗೆ ನಾವಿಬ್ಬರು ಚೆನ್ನಾಗೇ ಇದ್ವಿ. ಈಗ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಗಂಡನ ಮನೆಗೆ ಹೋಗೋದು ಇದ್ದಿದೆ, ಸಹಜನೇ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ನಾವು ಏನು ಮಾಡಬೇಕು, ನಾವು ಒಬ್ಬರೇ ಇದ್ದೀವಿ, ನಮಗೆ ಹೊಲಿಯೋಕ್ಕಾಗಲ್ವಾ ಅಥವಾ ನನಗೆ ಬೋರ್ ಆಗುತ್ತಾ, ಮನಸ್ಸೇ ಇಲ್ವಾ, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಆ ಥರ ಎಲ್ಲ ಅಂದ್ಕೋಬೇಡಿ. ನಮಗೆ ಏನಾದರೂ ಒಂದು ಮಾಡಬೇಕು ಅಂತಂದರೆ, ನನಗೆ ನಿಜ ನೀವು ನಂಬಲ್ಲ, ಒಬ್ಬಳೇ ಇದ್ದೆ ಅಂದರೆ ಬೇರೆ ಬೇರೆ ಐಡಿಯಾಗಳು ಜಾಸ್ತಿ ಬರುತ್ತೆ. ಮತ್ತು ನನಗೆ ಸ್ಟಿಚಿಂಗು ಕಟ್ಟಿಂಗು ಎಲ್ಲದೂ ಬೇಗ ಚೆನ್ನಾಗಾಗುತ್ತೆ. ಅದೇ ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಮಾತಾಡೋಕ್ಕಿದ್ರು ಅಂದರೆ ನನಗೆ ಆಗೋದೇ ಇಲ್ಲ. ನನಗೆ ಟೈಲರಿಂಗ್ ಕೆಲಸ ಅನ್ನೋದು ಯಾವತ್ತೂ ಬೋರು ಅಂತ ಅನಿಸ್ಲೇ ಇಲ್ಲ. ನನಗೆ ಒಬ್ಬೊಬ್ಬರು ಕಾಲ್ ಮಾಡಿ ಹೇಳ್ತಾರೆ, ಅಕ್ಕ ನಮಗೆ ಇಂಟ್ರೆಸ್ಟೇ ಬರಲ್ಲ ಹೊಲಿಯೋದಕ್ಕೆ, ಬೋರ್ ಅನಿಸುತ್ತೆ, ಸುಮ್ಮನೆ ಇರೋಣ ಅನಿಸುತ್ತೆ ಅಂತ ಅಂತಾರೆ. ನಮಗೆ ಇಷ್ಟ ಇರೋ ಕೆಲಸ ಯಾಕೆ ಬೋರ್ ಆಗುತ್ತೆ ಫ್ರೆಂಡ್ಸ್? ನೀವು ನಂಬಲ್ಲ, ನಾನು ಸ್ಟಿಚ್ಚಿಂಗು 23 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ ಇಷ್ಟು ವರ್ಷ ಆಯಿತಾ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಇನ್ನೂ ನನಗೆ ತುಂಬ ವರ್ಷಗಳ ಕಾಲ ಬಟ್ಟೆ ಹೊಲಿಬೇಕು ಅನ್ನೋದು ಆಸೆ ಇದೆ. ಹಾಗೆ ಫ್ರೆಂಡ್ಸು, ಯಾವುದೇ ದೊಡ್ಡ ಕೆಲಸಗಳಿಗೂ
ಹಿಂದೆ ಆಗದೆ ಇರುವಂಥ ಕೆಲಸ ಅಂದರೆ ಟೈಲರಿಂಗ್. ಈಗಂತೂ ಎಷ್ಟು ಎಂಬ್ರಾಯ್ಡ್ರಿ ಆಗಿರ್ಬೋದು, ಕುಚ್ಚಾಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗಂತ ನೀವು ಈಗ ಒಬ್ಬೊಬ್ಬರು ಹೇಗಂದರೆ ಬರೋವಂಥ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ಮಾಡೋದೇ ಇಲ್ಲ, ಆಗ ಕಸ್ಟಮರ್ ಹೋಗ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ಯಾಕಂದರೆ ನಿಮಗೆ ಬರ್ತಾ ಇರೋವಂಥ ವಿದ್ಯೆ ಕೆಲಸನ ಚೆನ್ನಾಗಿ ಮಾಡಿ. ಈಗ ನಾವು ಹೇಳೋದು ನಾನು ಕಲ್ತಿದ್ದೀನಪ್ಪ, ಸುಮ್ಮನೆ ಕೂತಿದ್ದೀನಿ, ಏನು ಹೊಲಿತಾ ಇಲ್ಲ ಅಂದರೆ ನಿಮಗೆ ಬರ್ತಾ ಇರೋ ಕೆಲಸನೂ ಸಹಿತ ಮರ್ತೋಗುತ್ತೆ. ಕಲ್ತ್ಬಿಟ್ಟು ನೀವು ಯಾರ್ದಾದ್ರೂ ಇನ್ನೂ ಬಟ್ಟೆ ಬರ್ತಿಲ್ಲ ಅಂತಂದರೆ ಅಕ್ಕಪಕ್ಕದ ಮನೆಯವ್ರದ್ದು ಫ್ರೀಯಾಗಿ ಹೊಲ್ಕೊಟ್ರೆ ನಿಮಗೆ ನಡೆಯುತ್ತೆ. ಹಾಗೆಯೇ ಫ್ರೆಂಡ್ಸ್, ಯಾಸ್ಮಿನು ತುಂಬ ಸ್ಟ್ರಗಲ್ ಮಾಡಿ ಬಟ್ಟೆ ಹೊಲಿಯೋದನ್ನು ಕಲ್ತ್ಕೊಂಡ್ಳು. ಯಾವುದೇ ಥರ ಟೈಲರಿಂಗ್ ಕಟ್ಟಿಂಗ್ ಶಾಪಿಗೂ ಏನಕ್ಕೂ ಹೋಗಿಲ್ಲ ಅವಳು ಈ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಅಲ್ಲಿ ನೋಡಿಬಿಟ್ಟೆ ಅವಳು ಕಲ್ತ್ಬಿಟ್ಟು ಹೊಲಿತಾ ಇದ್ದಿದ್ದು. ಹಾಗಾಗಿ ಫ್ರೆಂಡ್ಸ್, ನಾ ಹೇಳೋದು ಯಾಸ್ಮಿನ್ ಇರಲಿ ಇಲ್ಲದೆ ಇರಲಿ, ನನ್ನ ಕೆಲಸದ ಜರ್ನಿ ಅನ್ನೋದು ಹೋಗ್ತಾ ಇರುತ್ತೆ. ನಾನು ಯಾಸ್ಮಿನ್ಗೆ ಯಾವಾಗೋ ಹೇಳ್ತಾ ಇದ್ದೆ, ನೀವಾದರೆ ಮದುವೆ ಆಗಿ ಹೋಗೋರು. ಅವಳು ಏನು ಹೇಳೋಳು ಅಂದರೆ, ಅಕ್ಕ ನೀವು ಕಸ್ಟಮರ್ಗೆ ಯಾಕೆ 50-100 ಒಂದೇ ಸಲ ಕಡಿಮೆ ಮಾಡ್ತೀರಾ, ಕಡಿಮೆ ದುಡ್ಡು ತಗೊಳ್ತೀರಾ ಅಂತ ಕೇಳೋಳು. ಯಾಸ್ಮಿನ್, ನಾವು ಈಗ ನೋಡು ಮದುವೆ ಆಗಿ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಈಗ ನಮ್ಗೆ ಈ ಕೆಲಸ ಕಾಯಂ ಆಯಿತು, ನಮಗೆ ಕಸ್ಟಮರು ಕಾಯಂ ಇರಬೇಕು, ಅವರು ಬಿಟ್ಟೋಗಬಾರ್ದು. ಅದಕ್ಕೋಸ್ಕರ ನಾವು ಕಡಿಮೆ ತಗೊಳ್ಳೋದು ಅಂತೇಳಿ ನಾನು ಯಾಸ್ಮಿನಿಗೆ ಹೇಳ್ತಾ ಇದ್ದೆ. ನಾನು ಹೇಗಂದರೆ ಇದೇ ಊರಲ್ಲೇ ನಾವು ಇರಬೇಕಾಗಿರೋದು, ಇದೇ ಊರಲ್ಲೇ ಬಟ್ಟೆ ಸ್ಟಿಚ್ ಮಾಡೋದು, ಆ ರೀತಿ ಇರೋದ್ರಿಂದ ತುಂಬ ಕಸ್ಟಮರ್ನ ಎದುರಾಕೊಳ್ಳೋದಕ್ಕೆ ಹೋಗಲ್ಲ. ಹಾಗೆ ಮತ್ತೊಂದು ಏನು ಅಂತಂದರೆ, ಕಸ್ಟಮರು ತುಂಬ ಪರಿಚಯ ಆಯಿತು, ತುಂಬ ವರ್ಷದ ಕಸ್ಟಮರ್ ಅಂದರೆ ಚೌಕಾಸಿ ಮಾಡೋದು, ದುಡ್ಡು ಕೊಡದೇನೆ ಇರೋದು, ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ. ಅದೆಲ್ಲದನ್ನು ಮೀರಿ ನಾವು ಇದೇ ಊರಲ್ಲಿ ಬಟ್ಟೆ ಹೊಲಿಬೇಕು ಅಂದರೆ ತುಂಬಾ ಒಂದು ಟಾಸ್ಕ್ ಥರನೇ ಇರುತ್ತೆ. ಫ್ರೆಂಡ್ಸ್, ನಾನು ಬೇಕಾದಷ್ಟೇ ಬಟ್ಟೆನ ಕಸ್ಟಮರಿಂದ ತಗೊಳ್ತೀನಿ. ಅಂದರೆ ನಾನು ಹೇಗಂದರೆ, ಮೊದಲು ನನಗೆ ದುಡ್ಡು ಕೊಡೋರು ಬಟ್ಟೆ ಅಥವಾ ಕೊಡದಿರೋರು ಬಟ್ಟೆ, ಕಡಿಮೆ ದುಡ್ಡು ಕೊಡೋರು ಬಟ್ಟೆ, ಎಲ್ಲ ಬಟ್ಟೆಗಳನ್ನು ತೊಗೊಂಡು ರಾಶಿ ಮಾಡ್ಕೊಳ್ತಿದ್ದೆ. ಆವಾಗ ನನಗೆ ತುಂಬಾ ಟೆನ್ಷನ್ ಆಗೋದು. ಹೀಗಲ್ಲ, ಈಗ ಹೇಗಂದರೆ ನನಗೆ ಕರೆಕ್ಟಾಗಿ ಅಮೌಂಟು, ನಾನು ಹೇಳಿದ ಅಮೌಂಟ್ ಕೊಡೋರು ಬಟ್ಟೆ, ಹಾಗೆ ನನಗೆ ಕರೆಕ್ಟಾಗಿ ಟೈಮಿಗೆ ಎಲ್ಲದಕ್ಕೂ ಅವ್ರು ಅಡ್ಜಸ್ಟ್ ಆಗೋ ರೀತಿ ನಾನು ನೋಡಿಕೊಂಡು ಕಸ್ಟಮರ್ ಹತ್ರ ಬಟ್ಟೆನ ಇಸ್ಕೊಳ್ತೀನಿ. ಯಾಕಂದರೆ ಒಬ್ಬೊಬ್ಬರು ಬಟ್ಟೆ ಕೊಡ್ತಾರೆ, ನಾವು ಹೊಲ್ಕೊಡೋದು 1 ದಿವಸ 2 ದಿನ ಲೇಟ್ ಆದರೆ ಅವರು ಬಾಯಿ ಬಂದಂಗೆ ಬೈಯೋದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ನಾನು ಕೆಲಸ ಬಿಟ್ಟು ಬೇರೆ ಏನಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ಅದು ನನಗೆ ಗೊತ್ತುಂಟು. ನಾನು ಬೆಳಗ್ಗೆ ಎದ್ದುಬಿಟ್ಟು ನನ್ನ ಕೆಲಸಗಳು ಏನು ಅದನ್ನು ನಾನು ಮಾಡಿಕೊಂಡು ಮತ್ತೆ ನಾನು ಏನು ದಿನನಿತ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೋ ಅದನ್ನು ಮಾಡ್ತೀನಿ. ಬೇರೆಯವ್ರ ವಿಷಯಕ್ಕಾಗಲಿ, ನಾನು ಬೇರೆ ಬಗ್ಗೆ ಚಿಂತೆನಾಗಲಿ ಏನಕ್ಕೂ ಹೋಗಲ್ಲ. ನನ್ನದು ಕೆಲಸ ಆಯಿತು ಮತ್ತು ನನ್ನ ಟೈಲರಿಂಗ್ ಕೆಲಸ ಆಯಿತು, ಇಷ್ಟನ್ನು ಮಾಡಿಕೊಂಡು ನನ್ನ ಪ್ರತಿನಿತ್ಯ ಕೆಲಸ ನಡೀತಾ ಇದೆ. ಯಾಸ್ಮಿನ್ ಇದ್ದಾಗ ಹೇಗಿತ್ತು, ಈಗ ಅವಳು ಕೆಲಸಕ್ಕೆ ಬರದೇ ಇರೋ ಟೈಮಲ್ಲೂ ನಾನು ಈಗ ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಜೊತೆಗೆ ಇದ್ಲು, ನನಗೆ ಅರ್ಜೆಂಟ್ ಅಂದರೆ ಬಟ್ಟೆಗಳನ್ನು ಸ್ಟಿಚ್ ಮಾಡಿಕೊಡ್ತಾ ಇದ್ಲು. ಈಗ ಅವಳಿಲ್ಲ ಅಂತ ಅಂದರೆ ಸ್ವಲ್ಪನೇ ನನಗೂ ಚೂರು ಕಷ್ಟ ಆಗುತ್ತೆ. ಆದರೆ ಯಾಸ್ಮಿನ್ ಯಾವಾಗೂ ಹೇಳೋಳು, ಅಕ್ಕ ನಿಮಗೆ ತುಂಬ ಕಷ್ಟ ಆಗುತ್ತೆ ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಂತ ಹೇಳೋಳು. ಒಂದೊಂದು ದಿವಸ ಆಗುತ್ತೆ, ಆಗ ನಂಗೆ ತುಂಬಾ ನೆನಪಾಗುತ್ತೆ ಯಾಸ್ಮಿನ್ ಇರಬೇಕಿತ್ತು ಅಂತೇಳಿ. ಆದರೆ ಈಗ ನನಗೇನಾದರೂ ಎಮರ್ಜೆನ್ಸಿ ಬಟ್ಟೆ ಇದ್ದಾವೆ ಅಂದರೆ ಸಹನಾ ಬಂದು ಸ್ಟಿಚ್ ಮಾಡಿಕೊಡ್ತಾಳೆ, ಅಥವಾ ಅವಳು ಮನೆ ಕೊಟ್ಟರು ಹೊಲ್ದು ಕೊಡ್ತಾಳೆ. ಹಾಗಾಗಿ ನನಗೆ ಪರವಾಗಿಲ್ಲ. ಹಾಗೆಯೇ ಫ್ರೆಂಡ್ಸ್, ತುಂಬಾ ಬಟ್ಟೆಗಳು ಇರುತ್ತೆ, ಯಾವಾಗಲೂ ಇರುತ್ತೆ, ನಮಗೆ ಎನಿ ಟೈಮಲ್ಲೂ ಬಟ್ಟೆ ಇರುತ್ತೆ. ಆಗ ವೀಡಿಯೋಕ್ಕೆ ತುಂಬ ಟೈಮ್ ಕೊಡೋಕ್ಕಾಗಲ್ಲ. ಅದರಿಂದ ನಾನು ಕರೆಕ್ಟಾಗಿ ದುಡ್ಡು ಕೊಡೋಂಥ ಕಸ್ಟಮರು, ಮತ್ತು ನಮಗೆ ಯಾವುದಕ್ಕೂ ನಾವೀಗ ಸ್ಟಿಚ್ ಮಾಡಿಕೊಟ್ಟಿರ್ತೀವಿ, ದುಡ್ಡು ಕೊಡೋದಕ್ಕೆ ನಮಗೆ ಅವ್ರನ್ನ ಕಾಡಬೇಕು ಬೇಡಬೇಕು, ಆ ರೀತಿ ಇರೋ ಕಸ್ಟಮರ್ನೆಲ್ಲ ತೆಗೆದಾಕಿ ನನಗೆ ಅನುಕೂಲ ಆಗುವಂಥ ಕಸ್ಟಮರ್ ಒಂದು 20 ಜನ, ಈ ರೀತಿ ನಾನು ಈಗ ಅವ್ರ ಬಟ್ಟೆನ ಕಂಟಿನ್ಯೂ ಹೊಲ್ಕೊಡ್ತಾ ಇದ್ದೀನಿ. ಹೀಗೆ ಫ್ರೆಂಡ್ಸ್, ನನ್ನ ಟೈಲರಿಂಗು ಅಥವಾ ಯೂಟ್ಯೂಬ್ ವೀಡಿಯೋ ನಡೀತಾ ಇದೆ. ಹಾಗೆ ಅದ್ರ ಮಧ್ಯೆ ನನಗೆ ಟೈಲರಿಂಗ್ ಅಂದರೆ ಬಟ್ಟೆನೂ ಸೇಲ್ ಮಾಡ್ತೀನಲ್ವ, ಆ ಕಸ್ಟಮರ್ ಬಂದಾಗ ಸ್ವಲ್ಪ ಬಟ್ಟೆಗಳನ್ನು ತೋರಿಸಿ ನಾನು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನಾವು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಕೆಲಸನ ಮಾಡ್ತಾ ಹೋಗಬೇಕು. ಯಾಕಂದರೆ ಟೈಮ್ ಬಗ್ಗೆ ನಮಗೆ ಅರಿವಿತ್ತು ಅಂತಂದರೆ ಕೆಲಸದ ಬಗ್ಗೆನೂ ನಮಗೆ ತಾನಾಗೆ ಶಿಸ್ತು ಬರುತ್ತೆ. ಟೈಮಿಂಗ್ಸೇ ನಮಗೆ ಶಿಸ್ತಲ್ಲಿ ಇಲ್ಲ ಅಂತಂದರೆ ಕೆಲಸನೂ ನಾವು ಶಿಸ್ತಾಗಿ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಾವು ಎಷ್ಟು 24 ಗಂಟೆನೂ ಕೆಲಸ ಮಾಡ್ತಾ ಇರೋಕ್ಕಾಗಲ್ಲ. ನಾವು 8 ಗಂಟೆ ಮಿನಿಮಮ್ ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತೀವಂದರೆ ಇನ್ನೂ 2 ಗಂಟೆ ಎಕ್ಸ್ಟ್ರಾ ತಗೊಳ್ಳಿ, 10 ಗಂಟೆ ಕೆಲಸ ಮಾಡ್ಬೋದು. ಉಳಿದಿರೋ ಟೈಮಲ್ಲಿ ನಮ್ಮ ಬೇರೆ ಬೇರೆ ಕೆಲಸಗಳಿಗೆ ನಾವು ಟೈಮನ್ನು ಕೊಡಲೇಬೇಕಾಗತ್ತೆ. ಎಕ್ಸಾಂಪಲು ಊಟ, ನಿದ್ದೆ, ಮತ್ತು ದೇವ್ರ ಪೂಜೆ, ಹೊರಗೆ ಹೋಗುವಂಥದ್ದು, ಫ್ಯಾಮಿಲಿ ಫಂಕ್ಷನ್ಗಳು, ಈ ರೀತಿದಕ್ಕೆ ನಾವು ಅಟೆಂಡ್ ಮಾಡಲೇಬೇಕಾಗತ್ತೆ. ಅದು ಹೇಳಕ್ಕೆ ಬರಲ್ಲ, ದಿನ ಒಂದೇ ರೀತಿ ಇರುತ್ತೆ ನಮ್ಮ ಮನೆ ಕೆಲಸ.
ಈಗ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಲಾಗ್ ಮಾಡ್ಬೋದು, ಅದೇ ರೀತಿಯೇ ನನಗೆ ವಾರ ಪೂರ್ತಿ ಇರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದನ್ನು ಲಾಗ್ ಥರ ಮಾಡಿಲ್ಲ ನಾನು, ಹಾಗೇ ನಿಮಗೆ ಒಂದು ಮೋಟಿವೇಟ್ ಆಗಲಿ ಅಂತೇಳಿ. ಮತ್ತು ನೀವು ಹೆಚ್ಚಾಗಿ ಬೇರೆಯವ್ರಿಗೆ ಡಿಪೆಂಡ್ ಆಗಿದ್ರಿ ಅಂದರೆ ಯಾವಾಗಲೂ ನಾವು ಹಾಗೇ ಇರಬೇಕಾಗತ್ತೆ. ನಾವು ಎಲ್ಲ ಕೆಲಸನೂ ನಾವು ಮಾಡೋಕ್ಕೆ ರೆಡಿ ಇರಬೇಕು. ಕೆಲಸದವ್ರು ಬರಲಿ ಬರದೇ ಇರಲಿ, ನಾವು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು. ಹಾಗಾಗಿ ನಾನು ಯಾಸ್ಮಿನ್ ಮದುವೆ ಮಾಡ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ನನಗೆ ಮೈಂಡ್ಸೆಟ್ಟು ಆ ರೀತಿ ಇದ್ದಿದ್ದರಿಂದ, ಅಂದರೆ ನಾನು ಇವಾಗ್ಲೂ ಯಾವುದೇ ಥರ ರಿಸ್ಕ್ ಇಲ್ಲದೆ ಸ್ಟಿಚ್ ಮಾಡಬೇಕು, ಯಾಸ್ಮಿನ್ ಇಲ್ದಿದ್ದಾಗೂ ಸ್ಟಿಚ್ ಮಾಡಬೇಕು ಅಂಥೇಳಿ ನನಗೆ ಅವಾಗಿಂದನೇ ಆಗಿಬಿಟ್ಟಿತ್ತು. ಆದ್ದರಿಂದ ನನಗೆ ಇವಾಗ ಏನೂ ಅನ್ನಿಸ್ತಾ ಇಲ್ಲ, ಸ್ಟಿಚ್ ಮಾಡ್ತಾ ಇದ್ದೀನಿ. ಕಸ್ಟಮರ್ಗೆ ಆದಷ್ಟು ಟೈಮ್ ಕರೆಕ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲೂ ನೀನು ಆಗಿಲ್ಲ ಅಂದರೆ, ಈಗ ಕೆಲವೊಬ್ಬರು ಹೇಗಂದರೆ ಸುಮ್ಮನೆ ಬಟ್ಟೆಗಳನ್ನು ಇಸ್ಕೊಂಡು ಆ ಊರಿಗೆ ಹೋದ್ಯಾ ಇಲ್ಲಿ ಬಂದ್ಯಾ ಸುಮ್ಮನೆ ಕಾಲಹರಣ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ನನಗಂತೂ ನೆನಪಿರೋಂಗೆ 22 ವರ್ಷ ಜರ್ನಿಯಲ್ಲಿ, ಟೈಲರಿಂಗ್ ಜರ್ನಿಯಲ್ಲಿ ಸುಮ್ಮನೆ ನಾನು ಕೂತು ಟೈಮ್ ವೇಸ್ಟ್ ಮಾಡಿದ್ದೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಿದ್ದು ಸಮಯ ಮತ್ತು ಯಾವತ್ತೂ ಬರೋದಿಲ್ಲ. ಹಾಗಾಗಿ ನನಗೆ ನನ್ನ ಜೊತೆಗೆ ಯಾರು ಇರಲಿ ಬಿಡಲಿ, ನನ್ನ ಕೆಲಸಗಳು ಸಾಗ್ತಾ ಇರ್ತವೆ. ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಆದಷ್ಟು ಹೊರಗಿನ ಜನರ ಜೊತೆ, ಅಂದರೆ ಈಗ ಅವರು ಬರೋದು, ನಮ್ಮ ಮನೇಲಿ ಸ್ಟಿಚ್ ಮಾಡೋದು, ಅದು ಸ್ವಲ್ಪ ರಿಸ್ಕ್ ಅಂತಲೇ ಅಂದ್ಕೊಳ್ತೀನಿ. ಆದ್ದರಿಂದ ನಾನು ಇವಾಗ ಆದಷ್ಟು ನಾನು ಒಬ್ಬಳೇ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೇನಾದರೂ ಎಮರ್ಜೆನ್ಸಿ ಬಿತ್ತು ಅಂದರೆ ನನಗೆ ಸಹನ ಸ್ಟಿಚ್ ಮಾಡಿ ಹೆಲ್ಪ್ ಮಾಡಿ ಕೊಡ್ತಾಳೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ನಮ್ಮೂರಲ್ಲಿ ಟೈಲರ್ಸ್ಗಳು ತುಂಬ ಜಾಸ್ತಿ ಇರೋದ್ರಿಂದ ಹೇಳಕ್ಕೆ ಬರಲ್ಲ ಈ ವರ್ಷ ಇಷ್ಟೇ ಬಟ್ಟೆ ಇರುತ್ತೆ, ನೆಕ್ಸ್ಟ್ ವರ್ಷ ಇಷ್ಟೇ ಬಟ್ಟೆ ಇರುತ್ತೆ ಅಂತೇಳಿ. ಫ್ರೆಂಡ್ಸ್, ಈಗೊಂದು 7-8 ವರ್ಷದ ಹಿಂದೆ ಅನ್ಬೋದು ಎಷ್ಟು ಮದುವೆ ಜವಳಿಗಳ ಬಟ್ಟೆಗಳು ನಮಗೆ ಬರೋದು. ಈಗ ಅಷ್ಟೇ ಕಡಿಮೆ ಆಗಿರುತ್ತೆ, ಯಾಕಂದರೆ ಅಷ್ಟೊಂದು ಜನ ಟೈಲರ್ಸ್ ಇರ್ತಾರೆ, ಅವನ್ನೆಲ್ಲ ಮೀರಿ ಬರಬೇಕು. ಆದರೆ ನನಗೆ ಏನೂ ಬೇಜಾರಿಲ್ಲ, ನನಗೆ ಬರೋವಂಥ ಕೆಲಸ ನನಗೆ ಸಾಕು. ಇಷ್ಟು ಬಂದರೆ ಇದ್ರ ಜೊತೆಗೆ ನನ್ನ ಯೂಟ್ಯೂಬ್ ವಿಡಿಯೋ, ನನಗೆ ಈ ಟೈಮಿಂಗ್ಸು ಸೆಟ್ ಆಗಿಬಿಡತ್ತೆ. ಇಡೀ ದಿನದಲ್ಲಿ ನನಗೆ ಹೇಗೆ ಟೈಮಿಂಗ್ಸ್ ಕಳೆದೋಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ದಿನಕ್ಕೆ 2 ಚಾನಲ್ಗೂ ವಿಡಿಯೋ ಹಾಕ್ಕೊಂಡು ಮಿನಿಮಮ್ ನಾನು 2 ಬ್ಲೌಸ್ ಅಥವಾ 3 ಬ್ಲೌಸ್ ಹೊಲಿದ್ರೂ ನನಗೆ ಸಾಕು. 4-5 ಬ್ಲೌಸೇ ಹೊಲಿಬೇಕು ಆ ರೀತಿ ಇಲ್ಲ. ಯಾಕಂದರೆ 4-5 ಬ್ಲೌಸ್ ಹೊಲಿದು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ವಿಡಿಯೋನೂ ಮಾಡಿಕೊಂಡು ಬಟ್ಟೆ ಸೇಲು ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ. ಅದು ನಿಭಾಯಿಸೋದು ತುಂಬಾ ಕಷ್ಟ. ಆದರೂ ನಾನು ಎಲ್ಲದನ್ನೂ ನಿಭಾಯಿಸ್ಕೊಂಡು ಕಷ್ಟ ಇಲ್ಲದೇ ಮಾಡ್ಕೊಬೇಕು ಅಂತೇಳಿ ಪ್ರತಿನಿತ್ಯ ಕೆಲಸ ಜೊತೆಗೆ ಹೋರಾಡ್ತಾ ಇರ್ತೀನಿ. ಈಗ ನಾವು ಬಟ್ಟೆ ಸೇಲು ಅಂದರೆ ನಮಗಿನ್ನೂ ಒಂದು ಜನಕ್ಕೆ ಗುರುತಿಸ್ಕೊಂಡ್ರೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ನಮಗೆ ಬಟ್ಟೆ ಬೇಕು ಅಂತ ತೊಗೊಂಡು ಹೋಗ್ತಾರೆ. ಅವಾಗ ನಾವು ಇದ್ರ ಜೊತೆಗೆ ಬಟ್ಟೆ ಸೇಲ್ ಮಾಡೋದ್ರಿಂದನೂ ಅರ್ನಿಂಗ್ಸ್ ಮಾಡ್ಕೊಬೋದು. ಅಥವಾ ಯೂಟ್ಯೂಬ್ ಚಾನಲ್ಲು ಅಷ್ಟೇ, ನಾನು ಮನೆಯಲ್ಲೇ ಕೂತಿದ್ದೀನಿ, 4 ಗೋಡೆ ಮಧ್ಯೆನೇ ಕೂತು ಪ್ರತಿದಿನ ವೀಡಿಯೋ ಮಾಡಿ ಹಾಕ್ತಿದ್ದೆ. ಫ್ಯಾನ್ಸು ಎಷ್ಟೊಂದು ಜನ ಆಗಿದ್ದಾರೆ ಅಂತಂದರೆ ನನಗೆ ನಂಬೋಕ್ಕೆ ಆಗೋಲ್ಲ. ಒಂದೊಂದು ಸತಿ ಫೋನ್ ಮಾಡಿ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ, ತುಂಬ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ವಿಡಿಯೋನೂ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಹಾಗೆಯೇ ನನ್ನ ಟೈಲರಿಂಗನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಎರಡನ್ನೂ ಸಹಿತ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನಾವು ಈಗ ಒಬ್ಬೊಬ್ಬರು ಬರೀ ಟೈಲರಿಂಗ್ ಮಾತ್ರ ಮಾಡ್ತಾ ಇರ್ತಾರೆ, ಆದ್ರೂ ಸಹಿತ ಟೈಮ್ ಇಲ್ಲ ಅಂತಾರೆ. ನಾವು ಟೈಮ್ ಇಲ್ಲ ಅಂತಂದರೆ ನಮಗೆ ಬರೀ ಖಾಲಿ ಮನೆ ಕೆಲಸ ಮಾಡ್ಕೊಂಡು ಇರೋರಿಗೂ ಸಹಿತ ಟೈಮ್ ಇಲ್ಲ ಆಗುತ್ತೆ. ನಮಗೆ ಟೈಮ್ ಇದೆ, ನಮ್ಗೆ ಇನ್ನೂ ಟೈಮ್ ಇದೆ, ಏನಾದರೂ ಮಾಡಬೇಕು ಅಂತ ನೀವು ಹೊರಡಿ, ನಿಮಗೆ ನಿಮ್ಮ ಈ ಕೆಲಸ ಜೊತೆಗೆ 4-5 ಕೆಲಸ ಜೊತೆಗೆ ಮಾಡ್ತಾಯಿದ್ರು ನಿಮಗೆ ಟೈಮ್ ಕರೆಕ್ಟ್ ಆಗುತ್ತೆ. ಎಲ್ಲದಕ್ಕೂ ನಮ್ಮ ಮನಸ್ಸು ಕಾರಣ ಆಗಿರುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಏನು ಅಂದ್ಕೊಳ್ತೀವಿ, ನಂಗೆ ಟೈಮ್ ಇಲ್ಲ, ಏನದಕ್ಕೂ ಟೈಮ್ ಇಲ್ಲ ಅಂದವಾಗ ಏನು ಕೆಲಸ ಮಾಡೋದಕ್ಕೂ ಟೈಮ್ ಇರೋದಿಲ್ಲ. ಲಾಸ್ಟಿಗೆ ನೀವು ಮಾಡ್ತಿರೋ ಕೆಲಸನೂ ಸಹಿತ ಬಿಟ್ಬಿಡ್ತೀರ ಟೈಮ್ ಇಲ್ಲ ಅಂಥೇಳಿ. ಯಾವ ಕೆಲಸನಾದರೂ ಅಷ್ಟೇ, ನಾ ಮಾಡ್ತೀನಿ, ಈ ಯಾರು ಇರಲಿ ಇಲ್ಲದೆ ಇರಲಿ ನನ್ನ ಕೆಲಸಗಳನ್ನು ಮಾಡ್ಕೊಳ್ತೀನಿ ಅಂತೇಳಿ ಹೊರಟ್ರಿ ಅಂದರೆ ಯಾವತ್ತೂ ನೀವು ಜೀವನದಲ್ಲಿ ಫೇಲ್ಯೂರ್ ಆಗೋದೇ ಇಲ್ಲ, ಸಕ್ಸಸ್ ಆಗೇ ಆಗ್ತೀರಾ. ಹಾಗೆ ಫ್ರೆಂಡ್ಸು, ತುಂಬ ಜನ ತುಂಬಾ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾರೆ, ಇರೋ ಟೈಮನ್ನು ಬಳಸ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಇರೋ ಟೈಮನ್ನು ಬಳಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಮ ಹತ್ರ ಮಾತಾಡ್ಕೊತ 2ನೇ ಬ್ಲೌಸು ಸ್ಟಿಚ್ ಮಾಡ್ತೀನಿ. ಇದ್ರ ಮಧ್ಯೆ ಫ್ರೆಂಡ್ಸ್ ಏನೆಲ್ಲ ಆಯಿತು ಅಂತಂದರೆ, ನಾನು ಇಷ್ಟು ವೀಡಿಯೋ ಮಾಡೋಷ್ಟೊತ್ತಿಗೆ ಬಟ್ಟೆ ತೊಗೊಂಡೋದಕ್ಕೆ ಕಸ್ಟಮರ್ ಬಂದರು, ಅವ್ರನ್ನ ಅಟೆಂಡ್ ಮಾಡಿದೆ. ಮತ್ತು ಮಧ್ಯ ಸ್ಟಿಚ್ಚಿಂಗ್ ಅಂದರೆ ಫಿಟ್ಟಿಂಗು, ಹೊಲಿಗೆ ಹಾಕೋದು ಈ ರೀತಿ ಬರ್ತಾನೆ ಇರುತ್ತೆ ಬಟ್ಟೆಗಳು, ಅದನ್ನು ನಾನು ಮಾಡಿಕೊಟ್ಟೆ. ನಂತರ ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನನಗೆ ಕಟ್ ಮಾಡೋದಕ್ಕಾಗಿರಲಿಲ್ಲ. ಹಿಂದಿನ ದಿನ ಏನಿತ್ತು ಅಂತಂದರೆ ನನಗೆ ಸ್ವಲ್ಪ ಎಲ್ಲಿಗೋ ಹೋಗೋದಕ್ಕಿತ್ತು, ಅದರಿಂದ ನನಗೆ ನೆಕ್ಸ್ಟ್ ಡೇ
ಕಟ್ ಮಾಡ್ಕೊಂಡು ಅವತ್ತೇ ಹೊಲಿದ್ಬಿಟ್ಟೆ. ಮತ್ತು ಕೆಲವೊಂದು ಸರಿ ನನಗೆ ಲೈನಿಂಗ್ಗಳು ಸಹ ಇರೋದಿಲ್ಲ. ಆ ಟೈಮಲ್ಲಿ ನನಗೆ ನೆಕ್ಸ್ಟ್ ಡೇನೇ ಬೆಳಗ್ಗೆನೇ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಹಾಗೆಯೇ ನಾವು ಹೇಗಂದರೆ ಏನು ಅಂದರೆ ಹಿಂದಿನ ದಿನ ಕಟ್ ಮಾಡಿ ಇಟ್ಕೊಂಡ್ರು ಸ್ಟಿಚ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಆವತ್ತಿನ ದಿನ ಕಟ್ ಮಾಡ್ಕೊಂಡು ಹೊಲಿದ್ರೂ ಸ್ಟಿಚಿಂಗ್ ಮಾಡೋಕ್ಕೆ ರೆಡಿ ಇರಬೇಕು. ನಮ್ಮ ಕೆಲಸದ ಬಗ್ಗೆ ನಮ್ಗೆ ಯಾವತ್ತೂ ಬೋರ್ ಆಗ್ಬಾರ್ದು ಫ್ರೆಂಡ್ಸ್. ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ, ಕಟ್ಟಿಂಗ್ ಮಾಡೋದಕ್ಕೆ ಟೈಲರಿಂಗ್ ಮಿಷಿನ್ ಮೇಲೆ ನೀವು ಬೇಕಿದ್ರೆ 10 ಅಲ್ಲ 15 ಗಂಟೆ ಕೂರಿಸಿ ನಂಗೆ ಬೇಜಾರು ಅಂತ ಅನ್ಸೋದೇ ಇಲ್ಲ. ಮತ್ತು ವೀಡಿಯೋ ಮಾಡೋಕ್ಕೂ ಅಷ್ಟೇ, ನಾನು ಈಗ ರಿಲೇಷನ್ ಮನೆಗೆ, ಫ್ಯಾಮಿಲಿಗೆ ಹೋದಾಗ ವೀಡಿಯೋಗಳು ಮಾಡ್ಕೊಳ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯವರು ಹೇಳ್ತಾರೆ, ಅಲ್ಲ ನೀನು ನಿಜವಾಗ್ಲೂ ನಿಂಗೆ ಬೇಜಾರು ಇಲ್ಲದ ಹಾಗೇ ವೀಡಿಯೋ ಶೂಟ್ ಮಾಡ್ತೀಯಲ್ಲ ಅಂತ ಕೇಳ್ತಾರೆ. ಹೌದು ಫ್ರೆಂಡ್ಸ್, ನಾವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋ ಕೆಲಸ ನಮ್ಗೆ ಯಾಕೆ ಬೋರ್ ಆಗಬೇಕು, ಯಾಕೆ ಬೇಜಾರಾಗಬೇಕು ಅಲ್ವಾ? ಅದರಿಂದ ನಮ್ಗೆ ಎಷ್ಟೊಂದು ಅರ್ನಿಂಗ್ಸ್ ಬರ್ತಾ ಇರುತ್ತೆ. ನಾವು ಇವಾಗ ಖುಷಿಯಿಂದ ಇರೋದಕ್ಕೆ ನಾವು ನಮ್ಮ ಫ್ಯಾಮಿಲಿ ನಾವು ಮಾಡ್ತಿರೋ ಕೆಲಸನೇ ಅಂತ ನಮಗೆ ಗೊತ್ತಿರುತ್ತೆ. ಆದರೂ ಸಹಿತ ಅಯ್ಯೋ ಬೋರು, ಅಯ್ಯೋ ಆಗಲ್ಲ ಈ ರೀತಿ ಹೇಳ್ತಾರೆ. ನನಗೆ ನಿನ್ನೆ ಈ ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಒಬ್ಬಳು ನನ್ನ ಸಬ್ಸ್ಕ್ರೈಬರು, ಯೂಟ್ಯೂಬ್ ಸಬ್ಸ್ಕ್ರೈಬರು, ಹಾಗೆ ನಮ್ಮೂರು ಹತ್ರನೇ ತುಂಬ ನನ್ನ ಅಭಿಮಾನಿನೇ ಅನ್ಬೋದು, ಪೋಟ್ಲಿ ತೊಗೊಂಡೋಗೋದಕ್ಕೆ ಬಂದಳು. 2 ಪೋಟ್ಲಿ ತೊಗೊಂಡ್ಲೋಳು. ಹಾಗೆಯೇ ಅವಳು ಹೇಳಿದ್ಲು, ಅಕ್ಕ ನಾನು ಫಸ್ಟು ಗಾರ್ಮೆಂಟ್ಸಿಗೆ ಹೋಗಿ ನಂಗೆ ಬಟ್ಟೆ ಅಷ್ಟೊಂದು ಬರ್ತಿರಲಿಲ್ಲ, ನಿಮ್ಮ ವೀಡಿಯೋಸ್ ಎಲ್ಲ ನೋಡಿ, ಪೂಜೆ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ನನಗೆ ಒಂದು ಚೆನ್ನಾಗಿ ಬಟ್ಟೆ ಬಂತು, ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟು ಬಂತು. ಗಾರ್ಮೆಂಟ್ಸಲ್ಲಿ ನಾನು ದುಡಿದ್ರೆ ಮನೇಲೂ ಬಟ್ಟೆ ಹೊಲಿದು ಅರ್ನಿಂಗ್ಸನ್ನು ಮಾಡ್ತೀನಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಆ ಬ್ಲೌಸು ಕಟ್ ಮಾಡಿ ಇಷ್ಟೊಂದು ಹೊಲಿದ ನಂತರ ವೀಡಿಯೋ ಮಾಡ್ಕೊಂಡು, ಯಾಕಂದರೆ ಮಧ್ಯೆ ಮಧ್ಯೆ ಕಸ್ಟಮರು ಬಟ್ಟೆ ಸೇಲ್ ಮಾಡ್ತೀನಲ್ವ, ಅವರು ಬರ್ತಾ ಇರ್ತಾರೆ. ಅದು ಬಿಟ್ಟು ನಾನು ಅಕ್ಕಪಕ್ಕದ ಮನೆಯವ್ರ ಹತ್ರ ಕಾಡು ಹರಟೆ ಹೊಡ್ಕೊಂಡು ಕೂರೋದಾಗಲಿ ಏನೂ ಇಲ್ಲ. ಏನಾದರೂ ಬೇಜಾರು ಅನಿಸಿದ್ರೆ ನನಗೆ ತುಂಬ ಕ್ಲೋಸ್ ಇರೋರ ಜೊತೆ ಬ್ಲೂಟೂತ್ ತಗೊಂಡು ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡ್ತೀನಿ. ಅದು ಬಿಟ್ಟರೆ ಬೇಡದೇ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇರೋ ಅಂಥ ಊರಲ್ಲೇ ನನಗೆ ಅಮ್ಮನ ಮನೆ ಇದೆ, ಗಂಡನ ಮನೆ ಇದೆ. ನಾನು ಯಾವತ್ತೂ ಸುಮ್ಮನೆ ಕೆಲಸ ಇಲ್ಲದೇ ಅವ್ರ ಮನೇಲಿ ಹೋಗಿ ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ದೇ ಇಲ್ಲ. ನನಗೆ ಎನಿ ಟೈಮ್ ಏನು ಕೆಲಸ, ಮತ್ತು ನನಗೆ ಇನ್ನೇನಾದರೂ ಫ್ರೀ ಟೈಮ್ ಆದರೆ ನನ್ನ ಬೇರೆ ಹವ್ಯಾಸಗಳನ್ನು ಮಾಡ್ಕೊಳ್ತೀನಿ. ಬಿಟ್ಟರೆ ನಾನು ಮತ್ತೆ ಟೈಮ್ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನನ್ನಂಗೆ ಯಾರು ಟೈಮ್ ವೇಸ್ಟ್ ಮಾಡದೇ ಇರೋ ಹಾಗೇ ಅಥವಾ ಬೇರೆಯವ್ರಿಗೆ ಡಿಪೆಂಡ್ ಆಗದೆ ಇರೋ ಹಾಗೇ ಕೆಲಸಗಳನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿ ನನಗೂ ಸಹಿತ ಇನ್ಸ್ಪೈರ್ ಆಗ್ಬೋದು. ಹಾಗೆಯೇ ವರ್ಕರ್ಸ್ ಹಾಕ್ಕೊಂಡು ಮಾಡ್ತೀರಾ, ವರ್ಕರ್ಸ್ ಹಾಕೊಳ್ಳೋದೇ ನೀವೇ ಎಲ್ಲ ಬಟ್ಟೆನೂ ಸ್ಟಿಚ್ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಸ್ಮೀನ್ ನನ್ನ ಜೊತೆಗೆ 2.5 ವರ್ಷ ಕಳೆದಿರೋದು ನನಗೆ ನಿಜವಾಗೂ ಗೊತ್ತಾಗೇ ಇಲ್ಲ. ನನ್ನ ಸ್ವಂತ ತಂಗಿ ಅಷ್ಟೇ ಅವಳು ನನ್ನ ಹಚ್ಕೊಂಡಿದ್ಲು. ಏನು ಮಾಡೋಂಗೂ ಇಲ್ಲ, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗೋ ಟೈಮಿಗೆ ಹೋಗಲೇಬೇಕು. ಅವರು ಯಾವಾಗಲೂ ನಮ್ಮ ಜೊತೆಗೆ ಇರೋದಿಲ್ಲ ಅಲ್ವಾ? ಹಾಗಾಗಿ ಅದು ನನಗೆ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಆದ್ದರಿಂದ ನನಗೆ ಅಷ್ಟೊಂದೇನು ಕಷ್ಟ ಅನಿಸಿಲ್ಲ. ಇನ್ನು ಮುಂದೆ ನೋಡಬೇಕು ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕರ್ಕೊಳ್ತೀನೋ ಅಥವಾ ನಾನು ಒಬ್ಬಳೇ ಸ್ಟಿಚ್ ಮಾಡ್ತೀನೋ ತುಂಬಾ ಕನ್ಫ್ಯೂಸಲ್ಲಿ ಇದ್ದೀನಿ. ಏನು ಮಾಡೋದು, ಮುಂದೆ ಸ್ಟಿಚ್ ಮಾಡೋರನ್ನ ಕರ್ಕೊಬೇಕಾ ಅಥವಾ ನಾನು ಒಬ್ಬಳೇ ಸ್ಟಿಚ್ ಮಾಡಬೇಕಾ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ಯಾವುದೇ ನಿರ್ಧಾರಗಳಿದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾಕಂದರೆ ನನ್ನ ಯಾವುದೇ ನಿರ್ಧಾರಗಳು, ಮಾತುಗಳು, ನನ್ನ ಮನಸ್ಸಲ್ಲಿರೋ ಯಾವುದೇ ಗುಟ್ಟುಗಳಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವ್ಯೂವರ್ಸ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ನನ್ನ ಪೂಜೆ ವೀಡಿಯೋಸ್ ಎಲ್ಲ ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ. ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟರೆ ನಾನು ಎಲ್ಲ ಆ ಪೂಜೆ ವೀಡಿಯೋಸ್ ನೋಡಿ ಪೂಜೆನ ಮಾಡಿದಂಥವ್ರು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.